ಚಿಕನ್ ಬಿರಿಯಾನಿ, ಜೊನ್ನೆ ಬಿರಿಯಾನಿ, ಒಂದು ದೊನ್ನೆ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ದೊನ್ನೆ ಬಿರಿಯಾನಿ ಫ್ರೀ. ಮಟನ್ ಅಂದರೆ ಬೇರೆ ಕಡೆ ಮಟನ್ ಚಾಪ್ಸ್ ಅಂದರೆ 2 ಪೀಸ್ ಇರುತ್ತೆ ನೋಡಿ, ನಮ್ಮಲ್ಲಿ 5 ಪೀಸ್ ಬರುತ್ತೆ. ಒಂದು ಪಕ್ಕ ಆಂಧ್ರ ಸ್ಟೈಲ್ ಸರ್, ಒಳ್ಳೆ ಸ್ಪೈಸಿ ಇರುತ್ತೆ, ತುಂಬ ಖಾರ ಇರುತ್ತೆ. ನಾಟಿ ಸ್ಟೈಲ್ ಚಿಕನ್ ಲೆಗ್ ಫ್ರೈ ಈ ಬೀಗ್ ರೂಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಮಾಡ್ತಾರೆ. ಬೋಟಿ ಗೊಜ್ಜು ಅಂತ. ನಮ್ಮಲ್ಲಿ ಯಾವುದೇ ಥರ ಕಲಬೆರಕೆ ಇಲ್ಲ, ಕಲರ್ ಇಲ್ಲ, ಬೇರೆ ಥರ ಅದು ಇದು ಹಾಕೋದಿಲ್ಲ. ಸೊ ಅದರಿಂದ ನಮ್ಮಲ್ಲಿ ಪಕ್ಕ ಪ್ಯೂರ್ ನಾಟಿ ಸ್ಟೈಲ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ಟ್ರೀಟ್ ಫುಡ್. ನಾವಿವತ್ತು ಬೇಗೂರು ಮೇನ್ ರೋಡ್ ಹತ್ರ ಇದ್ದೀವಿ. ಮಧ್ಯಾಹ್ನದ ಒಂದು ಬಾಡಿ ಊಟಕ್ಕೆ ಅಪ್ಪು ದೊನ್ನೆ ಬಿರಿಯಾನಿ ಮನೆಗೆ ಬಂದಿರೋವಂಥದ್ದು. ಇಲ್ಲಿ ನಿಮಗೆ ನಾಟಿ ಸ್ಟೈಲಲ್ಲಿ ಒಂದು ಮಟನ್ ಐಟಮ್ಸು, ಚಿಕನ್ ಐಟಮ್ಸು ಮತ್ತು ದೊನ್ನೆ ಬಿರಿಯಾನಿಗಳು ಸಿಗುತ್ತಂತೆ. ಬಾಳೆ ಎಲೆಯ ಒಂದು ನಾನ್ ವೆಜ್ ಊಟನ ಮಾಡೋದಕ್ಕೆ ಮಧ್ಯಾಹ್ನ ಬಂದಿರೋವಂಥದ್ದು. ಸೊ ಹೋಗಿ ಒಳಗಡೆ ಒಂದರ ಹತ್ರ ಮಾತಾಡ್ಕೊಂಡು ಅಪ್ಪು ದೊನ್ನೆ ಬಿರಿಯಾನಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಇನ್ನೊಂದು ಒಳ್ಳೆ ಆಫರ್ ಇದೆ ಅಂತೆ, ಅಪ್ಪು ಸರ್ ಬರ್ಡೇಗೆ ಒಂದಕ್ಕೊಂದು ಚಿಕನ್ ಬಿರಿಯಾನಿ ಫ್ರೀ ಇದೆ ಅಂತೆ. ಸೊ ಅದಕ್ಕಿಂತ ಮುಂಚೆ ವೀಡಿಯೋ ಬಂದಿರುತ್ತೆ, ಯಾರು ನೋಡಿದರೆ ಬನ್ನಿ ಒಂದಕ್ಕೊಂದು ಚಿಕನ್ ಬಿರಿಯಾನಿನ ಫ್ರೀಯಾಗಿ ಪಡೀರಿ. ಸೊ ಹೋಗೋಣ ಬನ್ನಿ, ಟೇಸ್ಟ್ ಮಾಡೋಣ ಫುಡ್ನ. ಹೊಟ್ಟೆ ಹಸಿತಾ ಇದೆ. ಹೌದು, 100% ಇಲ್ಲೇ ಇರುತ್ತೆ. ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ನಾವು ಕೊಟ್ಟಿದ್ದೀವಿ. ಕಲ್ಲುಬಳೆ ಆ್ಯಕ್ಚುಲಿ ಇದು ರೆಸ್ಟೋರೆಂಟ್ಗೆ ಮೇ ಬಿ ವಾರಕ್ಕೆ ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ಬಂದೇ ಬರ್ತೀವಿ. ಯೂಶ್ವಲಿ ದೊನ್ನೆ ಬಿರಿಯಾನಿ ಅಂದರೆ ಇಷ್ಟ, ಬಟ್ ಇಲ್ಲಿ ಬಂದಮೇಲೆ ಇನ್ನು ಯಾವ ದೊನ್ನೆ ಬಿರಿಯಾನಿಗೂ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಸಕ್ಕದಾಗಿದೆ, ಪ್ರೈಸ್ ಕೂಡ ತುಂಬ ರೀಸನಬಲ್ ಇದೆ. ಸೊ ವೆರಿ ಮಚ್ ಸ್ಯಾಟಿಸ್ಫೈಡ್, ವೆರಿ ಹ್ಯಾಪಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಮೇಶ್ ಅಂತ. ಹೋಟೆಲ್ ಹೆಸರೇನು ಸರ್? ಸರ್ ನಮ್ಮ ಹೋಟೆಲ್ ಹೆಸರು ಬಂದ್ಬಿಟ್ಟು ಅಪ್ಪು ದೊನ್ನೆ ಬಿರಿಯಾನಿ ಮನೆ ಅಂತ. ಓಕೆ, ಏನೇನು ಸಿಗುತ್ತೆ ಇಲ್ಲಿ? ಸರ್ ಇಲ್ಲಿ ನಮ್ಮಲ್ಲಿ ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಮಟನ್ ಲಿವರು, ಮಟನ್ ಫ್ರೈ, ಮಟನ್ ಡ್ರೈ, ಮಟನ್ ಬೋಟಿ ಗೊಜ್ಜು ಹಳ್ಳಿ ಸ್ಟೈಲು. ಸೊ ಮಟನ್ ಲಿವರು ಅಷ್ಟೇ ನಾಟಿ ಸ್ಟೈಲು, ಮಟನ್ ಚಾಪ್ಸು ಅಷ್ಟೇ ನಾಟಿ ಸ್ಟೈಲು. ಸರ್ ಚಿಕನಲ್ಲಿ ಬಂದ್ಬಿಟ್ಟು ಸರ್ ಈ ಚಿಕನ್ ದಮ್ ಬಿರಿಯಾನಿ, ಆಮೇಲೆ ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಚಿಕನ್ ಲೆಗ್ ಫ್ರೈ ಅಂತ ಹೇಳ್ಬಿಟ್ಟು ಕಬಾಬು. ಸರ್ ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಮಟನ್ ಬಿರಿಯಾನಿ ಬಂದ್ಬಿಟ್ಟು 240, ಮಟನ್ ಚಾಪ್ಸ್ ಬಂದ್ಬಿಟ್ಟು 200 ರೂಪಾಯಿ, ಮಟನ್ ಲಿವರು 160, ಮಟನ್ ಬೋಟಿ ಬಂದು 150, ಚಿಕನ್ ಬಿರಿಯಾನಿ ಬಂದು 130, ಚಿಕನ್ ಫ್ರೈ ಬಂದು 130, ಚಿಲ್ಲಿ ಚಿಕನ್ನು ಬಂದು 130, ಲೆಗ್ ಪೀಸ್ ಬಂದ್ಬಿಟ್ಟು ಒಂದಕ್ಕೆ 60, 2 ತೊಗೊಂಡ್ರೆ 110, ಕಬಾಬ್ ಬಂದು 130 ರೂಪಾಯಿ ಒಂದು ಪ್ಲೇಟಿಗೆ, 200 ಗ್ರಾಮ್ ಬರುತ್ತೆ. ಏನು ಸ್ಪೆಷಲ್ ಇಲ್ಲಿ ಸರ್? ಜನ ಸರ್ ನಮ್ಮಲ್ಲಿ ಸ್ಪೆಷಲ್ ಅಂದರೆ ಮಟನ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಅದರಲ್ಲೂ ಸ್ಪೆಷಲ್ ಅಂದರೆ ಲೆಗ್ ಪೀಸು. ಮತ್ತು ಪ್ರತಿ ಭಾನುವಾರ ಬೆಳಿಗ್ಗೆ 6:30ಗೆ ಕಾಲು ಸೂಪ್ ಇರುತ್ತೆ, ಕಾಲು ಸೂಪು ಮತ್ತು ಬಿರಿಯಾನಿ ಇರುತ್ತೆ. ನಮ್ಮಲ್ಲಿ ಹೇಳಬೇಕು ಅಂದರೆ ಎಲ್ಲ ಸ್ಪೆಷಲ್ ಇದೆ ಸರ್. ಯಾಕಂದರೆ ಇವತ್ತಿನ ಇದರಲ್ಲಿ ನಾಟಿ ಸ್ಟೈಲ್ ಅನ್ನೋದು ಸಿಗೋದೇ ಕಷ್ಟ. ಯಾಕಂದರೆ ಆಲ್ಮೋಸ್ಟು ನಾಟಿ ಸ್ಟೈಲ್ ಅಂತ ಕೆಲವ್ರ ಕಡೆ ಹುಡ್ಕೊಂಡು ಹೋಗ್ತಾರೆ, ಬಟ್ ಅವ್ರಿಗೆ ಆ ನಾಟಿ ಸ್ಟೈಲ್ ಅವ್ರಿಗೆ ಸಿಕ್ಕಿರಲ್ಲ. ಬಟ್ ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಪ್ಯೂರ್ ಹೈಜಾನಿಕ್ ನಾಟಿ ಸ್ಟೈಲು. ನಮ್ಮಲ್ಲಿ ಯಾವುದೇ ಥರ ಕಲಬೆರಕೆ ಇಲ್ಲ, ಕಲರ್ ಇಲ್ಲ, ಬೇರೆ ಥರ ಅದು ಇದು ಹಾಕೋದಿಲ್ಲ. ಸೊ ಅದರಿಂದ ನಮ್ಮಲ್ಲಿ ಪಕ್ಕ ಪ್ಯೂರ್ ನಾಟಿ ಸ್ಟೈಲ್ ಇದೆ. ಬಂದವರು ಸುಮಾರು ಜನ ಇದು ಪಕ್ಕಾ ನಾಟಿ ಸ್ಟೈಲು. ಯಾಕಂದರೆ ನಮ್ಮಲ್ಲಿ ಗೂಗಲ್ ರಿವ್ಯೂ ನೋಡಿ ನೀವೇ ತುಂಬ ಜನ ನಮಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ನಾವು ಅಪ್ಪು ಸಾರು ಹೆಸರಿಟ್ಟಿದ್ದೀವಿ. ಆ ಅಪ್ಪು ಸಾರು ಹೆಸರಿಟ್ಟು ನಾವು ಬೇರೆ ಥರ ಟೇಸ್ಟ್ ಕೊಡೋದು, ಅವ್ರ ಹೆಸರು ಹಾಳು ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಅದರಿಂದ ಅವ್ರ ಹೆಸರೇನು ಇಟ್ಟಿದ್ದೀವಿ ಅಪ್ಪು ಸಾರು, ಅವ್ರ ಹೆಸರು ನಾವು ಉಳಿಸ್ಬೇಕು, ಬೆಳೆಸಬೇಕು.
ಅವರೊಂದು ನೆನಪಲ್ಲಿ ನಮ್ಮ ಒಂದು ಪುಟ್ಟ ಹೆಜ್ಜೆ ಸರ್ ಇದು. ಈಗ ಅಪ್ಪು ಸರ್ ಅವ್ರ ಬರ್ತಡೇಗೆ ಬಂದ್ಬಿಟ್ಟು ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಉಚಿತ ಇದೆ. ಅಪ್ಪು ಸರ್ಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ಆ ಅಪ್ಪು ಸರ್ ಟೇಸ್ಟ್ನ ನಾವು ಆಚೆಗಡೆ ತಿಳಿಸೋಣ, ನಮ್ಮ ನಾಟಿ ಸ್ಟೈಲು ಏನಿದೆಯೋ ಆ ಒಂದು ರುಚಿ ತಿಳಿಸೋಣ ಅನ್ನೋದಕ್ಕೋಸ್ಕರ ಅಪ್ಪು ಸರ್ ಬರ್ತಡೇಗೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಉಚಿತ ಇದೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಸರ್. ಲೊಕೇಶನ್ ಬಂದು ಈ ಕಡೆ ಬೊಮ್ಮನಹಳ್ಳಿಯಿಂದ ಬಂದರೆ ಟುವಾರ್ಡ್ಸು ಬೇಗೂರು ಕಡೆ ಇಲ್ಲಿ ಮಧುರಾ ಗಾರ್ಮೆಂಟ್ಸ್ ಅಂತ ಇದೆ, ಅದರ ಆಪೋಸಿಟು ಬೇಗೂರು ರಿಜಿಸ್ಟ್ರೇಷನ್ ಆಫೀಸ್ ಇದೆ, ಅದಕ್ಕಿಂತ ಸ್ವಲ್ಪ ಹಿಂದೆ ಸರ್. ಟೈಮಿಂಗ್ಸು ನಮ್ಮದು ಬಂದು ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದರೆ 3-3:30ಗೆ ಕ್ಲೋಸ್ ಆಗುತ್ತೆ ಸರ್. ತಿರ್ಗಾ ಸಾಯಂಕಾಲ 6:00ಗೆ ಸ್ಟಾರ್ಟ್ ಆದರೆ 10:30-11 ಗಂಟೆವರೆಗೂ ಇರ್ತೀವಿ ಸರ್. ಇಲ್ಲಿ ಹೋಟ್ಲು ಓಪನ್ ಆದಾಗಲಿಂದಲೂ ನಾನು ತೊಗೊಳ್ತೀನಿ. ಮತ್ತು ಯಾರೋ ಬೇರೆಯವ್ರು ಮಾಡಿದ್ರು, ಈಗ ಇವ್ರ ಮ್ಯಾನೇಜ್ಮೆಂಟ್ ತೊಗೊಂಡ್ಮೇಲೆ ಚೆನ್ನಾಗಿದೆ ಐಟಮ್ಸು. ಕೋಆಪ್ರೇಟಿವ್ ಆಗಿ ಊಟ ಕೊಡ್ತಾರೆ. ಓಕೆ, ಮನಸ್ಸಿಗೆ ಬೇಜಾರು ಮಾಡೋದಿಲ್ಲ, ಇನ್ನೊಂದು ಸಲ ಊಟ ಮಾಡಬೇಕು ಅನ್ನೋ ಒಂಥರ ಇರ್ತಾರೆ. ಬೆಳಗ್ಗೆ ಹೊತ್ತು ಕಾಲು ಸೂಪು ಅದು ಇದು ಮಾಡ್ತಾರೆ, ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ ಇಷ್ಟಪಡ್ತೀನಿ. ನಾನು ಇದುವರೆಗೂ ಟೇಸ್ಟ್ ಮಾಡಿರೋದು ಅದೇ, ನನಗೆ ಅದೇ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಅದೇ. ನೋಡಿ ಸರ್, ಇದು ಬಂದು ಮಟನ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ. ನೋಡಿ, ನಾವು ಯಾವುದೇ ಥರ ಮೊದಲೇ ಫ್ರೈ ಮಾಡಿಕೊಂಡು ಮಟನ್ ಸಪ್ರೇಟು ರೈಸ್ ಸಪ್ರೇಟ್ ಇಲ್ಲ. ದಮ್ ಬಿರಿಯಾನಿ ಅಂದರೆ ನೋಡಿ ಇದರಲ್ಲೇ ಇರುತ್ತೆ ನೋಡಿ, ದಮ್ ಬಿರಿಯಾನಿ. ಸೊ ಇದು ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇರೋದು ಮಟನ್ ಬಿರಿಯಾನಿ. ನಾಟಿ ಸ್ಟೈಲ್ ಚಿಕನ್ ಫ್ರೈ, ನಾಟಿ ಸ್ಟೈಲ್ ಚಿಕನ್ ಫ್ರೈ ಸರ್. ಇದು ಗುಂಟೂರು ಚಿಕನ್ ಇದ್ದಂಗಿದೆ ಸರ್. ಇದು ನಮ್ಮದು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಆ ಕಲರು ಬಂದಿರೋದು ಸರ್. ಒಳ್ಳೆ ಸ್ಪೈಸಿ, ಜನಕ್ಕೆ ತುಂಬ ಇಷ್ಟ ಆಗುವಂಥದ್ದು ಇದೆ ಸರ್ ಚಿಕನ್ ಫ್ರೈ. ಸೊ ಇದು ಬಿಟ್ಟರೆ ನೋಡಿ ಮಟನ್ ಬೋಟಿ, ನಾಟಿ ಸ್ಟೈಲು ಮಟನ್ ಬೋಟಿ ಗೊಜ್ಜು ಅಂತೀವಿ ನಮ್ಮೂರ ಕಡೆ, ನಮ್ಮ ಹಳ್ಳಿ ಕಡೆ ಎಲ್ಲ ಈ ಬೀಗರೂಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಮಾಡ್ತಾರೆ, ಬೋಟಿ ಗೊಜ್ಜು ಅಂತ. ನೋಡಿ ಇದರಲ್ಲಿ ಆಲೂಗೆಡ್ಡೆ ನೋಡಿರ್ಬೋದು, ಮತ್ತು ಕಡಲೆಕಾಳು ನೋಡಿರ್ಬೋದು, ಪ್ರತಿಯೊಂದು ಇದೆ ನೋಡಿ. ಹೌದು ಸರ್. ಇದು ಬಂದು ಮಟನ್ ಬೋಟಿ ಸರ್. ನೋಡಿ ಇದು ಮಟನ್ ಚಾಪ್ಸ್ ಸರ್. ಇದು ಮಟನ್ ಚಾಪ್ಸು. ಇದು ಅಷ್ಟೇ ನಮ್ಮಲ್ಲಿ ಒಳ್ಳೆ ಮೂವಿಂಗ್ ಇದೆ ಸರ್. ಮಟನ್ ಅಂದರೆ ಬೇರೆ ಕಡೆ ಮಟನ್ ಚಾಪ್ಸ್ ಅಂದರೆ 2 ಪೀಸ್ ಇರುತ್ತೆ, ನೋಡಿ ನಮ್ಮಲ್ಲಿ 5 ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ. ಮಟನ್ ಚಾಪ್ಸು ತುಂಬ ರುಚಿಕರವಾಗಿರುತ್ತೆ ಸರ್. ಇದು ಬಂದು ಮಟನ್ ಲಿವರ್ ಸರ್. ಇದು ಮಟನ್ ಲಿವರು. ಸೊ ಇದು ಅಷ್ಟೇ ನಾಟಿ ಸ್ಟೈಲ್ ಸರ್. ಇದು ಅಷ್ಟೇ ನಮ್ಮಲ್ಲಿ ಒಳ್ಳೆ ಮೂವಿಂಗ್ ಇದೆ, ಚೆನ್ನಾಗಿ ನಡೀತಾ ಇದೆ ಸರ್. ಇದು ಮಟನ್ ಲಿವರು ನಾಟಿ ಸ್ಟೈಲ್ ಸರ್. ಇದು ನಾಟಿ ಸ್ಟೈಲ್ ಚಿಕನ್ ಲೆಗ್ ಫ್ರೈ. ಹೌದು ಸರ್. ಇದು ಆಲ್ಮೋಸ್ಟು ನಮಗೆ ಸ್ವಿಗ್ಗಿ ಝೊಮೊಟೊದಲ್ಲೆಲ್ಲ ತುಂಬ ಮೂವಿಂಗ್ ಇದೆ ಸರ್. ಇದು ತುಂಬ ಕಡೆ ಸಿಗಲ್ಲ ಲೆಗ್ಗು. ಹೌದು ಸರ್. ಈ ಥರ ಲೆಗ್ಗು ಅಂದರೆ ಬೇರೆ ಕಡೆ ಈ ಕಬಾಬ್ ಟೈಪು ಆ ಥರ ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಬಂದ್ಬಿಟ್ಟು ನಾಟಿ ಸ್ಟೈಲ್, ನಾಟಿ ಗ್ರೇವಿ, ನಾಟಿ ಸ್ಟೈಲಲ್ಲಿ ಚಿಕನ್ ಲೆಗ್ ಪೀಸ್ ಕೊಡ್ತೀವಿ ಸರ್. ಇದು ಒಳ್ಳೆ ಮೂವಿಂಗ್ ಇದೆ ಸರ್ ನಮ್ಮಲ್ಲಿ. ಇದು ಸರ್ ಇದು ಬಂದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಸರ್. ಇದು ಅಷ್ಟೇ ಸ್ಪೈಸಿ ತುಂಬ ಇಷ್ಟಪಡೋರಿಗೆ ಇದು ಒಳ್ಳೆ ಅವ್ರಿಗೆ ಫುಡ್ಡು ಸರ್. ಇದು ಪಕ್ಕಾ ಆಂಧ್ರ ಸ್ಟೈಲ್ ಸರ್. ಒಳ್ಳೆ ಸ್ಪೈಸಿ ಇರುತ್ತೆ, ತುಂಬ ಖಾರ ಇರುತ್ತೆ. ಒಳ್ಳೆ ಖಾರ ಇಷ್ಟಪಡೋರಿಗೆ ಇದು ಅವ್ರಿಗೆ ಅಂತ ಮಾಡಿಸಿರೋಂಥ ಫುಡ್ಡು ಸರ್. ಇದು ಚಿಲ್ಲಿ ಚಿಕನ್ ಸರ್. ನೋಡಿ ಇದು ಚಿಕನ್ ಬಿರಿಯಾನಿ, ಇದು ಚಿಕನ್ ದಮ್ ಬಿರಿಯಾನಿ ನಾಟಿ ಸ್ಟೈಲು. ನೋಡಿ ನೀವೆಲ್ಲ ಪೀಸಸ್ ಒಟ್ಟಿಗೆ ಹಾಕ್ತೀರಾ ಸರ್? ಹೌದು, ಒಟ್ಟಿಗೆ ಬಾಯ್ಲ್ ಆಗಿರೋದು ಇದೇ ದಮ್ ಬಿರಿಯಾನಿ ಅಂತ ಹೇಳೋದು ಸರ್. ನಾವು ಸಪ್ರೇಟಾಗಿ ರೈಸ್ ಮಾಡೋದೇ ಆಗಲಿ, ಇಲ್ಲ ಸಪ್ರೇಟಾಗಿ ಪೀಸ್ ಫ್ರೈ ಮಾಡೋದೇ ಆಗಲಿ, ಆ ಥರ ಏನೂ ಇಲ್ಲ. ನೋಡಿ ಇದು ಬಂದು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಸರ್. ಇದು ಜೀರಾ ಸಾಂಬಾರು ರೈಸ್ ಹಾಕ್ತೀವಿ ಸರ್. ಪ್ಯೂರ್ ನಂದಿನಿ ತುಪ್ಪ ನೋಡಿ, ಇಲ್ಲೇ ನೋಡ್ಬೋದು ನೀವು. ನೋಡಿ ಪ್ಯೂರ್ ನಂದಿನಿ ತುಪ್ಪ. ಹೌದು ಸರ್, 100% ನಂದಿನಿ ತುಪ್ಪ. ನೋಡಿ ಸನ್ಪ್ಯೂರ್ ಆಯಿಲು. ಹೌದು ಸರ್. ಹೌದು ಸರ್, ಇದೇ ನಮ್ಮ ರುಚಿಗೆ ಸ್ಪೈಸಸ್ ಸರ್. ಇದು ನೋಡಿ ಸರ್, ಇದು ಓಪನ್ ಮಾಡಿದ ತಕ್ಷಣ ಹೇಗೆ ಗಮ್ ಅಂತ ಇದೆ ನೋಡಿ. ಭಟ್ರು ನಮ್ಮ ಮಂಡ್ಯದವರು, ಅವರು ಕೈ ರುಚಿ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಬೆಟ್ಟೇಗೌಡರು ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ನಮ್ಮ ಹೋಟ್ಲಲ್ಲಿ ಪ್ರತಿಯೊಂದು ಅಡುಗೆ ರೆಡಿ ಮಾಡೋದು ಇವರೇ. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ ಜನ ಇವ್ರ ಟೇಸ್ಟ್ನ. ನಮಸ್ತೆ. ಹೇಗಿದೆ ಸರ್ ಊಟ? ಊಟ ಬೊಂಬಾಟ್ ಸರ್. ಈಗ ಈ ಬೇಗೂರು ರೋಡಲ್ಲಿ ಆಲ್ಮೋಸ್ಟ್ ಅಪ್ಪು ಬಿರಿಯಾನಿ ಆದಮೇಲೆ ನಾವೆಲ್ಲ ಇಲ್ಲೇ ಬರೋದು. ತುಂಬ ಚೆನ್ನಾಗಿದೆ ಊಟ ಎಲ್ಲ, ಬಿರಿಯಾನಿ ಮತ್ತು ಮಟನ್ನು ಎಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ನೀಟ್ನೆಸ್ಸು ಚೆನ್ನಾಗಿದೆ ಸರ್. ನಿಮ್ಗೇನು ಇಷ್ಟ ಇಲ್ಲ? ನಮಗೆ ಇಲ್ಲಿ ಮಟನ್ ಬಿರಿಯಾನಿ, ನಮ್ಮ ಮಟನ್ ಚಾಪ್ಸು ಮತ್ತು
ತುಂಬ ಇಷ್ಟ. ಅಂದರೆ ಈ ಥರ ಹೋಟ್ಲು ಈ ರೋಡಲ್ಲಿ ಸುತ್ತಮುತ್ತ ಈ ರೋಡಲ್ಲಿ ಇಲ್ಲ ಸರ್. ನನಗೆ ಗೊತ್ತಿರೋ ಮಟ್ಟಿಗೆ ನಾವೆಲ್ಲ ಬೇರೆ ಕಡೆ HSR ಅಲ್ಲಿ ಹೋಗಿ ತಿಂತಾ ಇದ್ವಿ. ಈಗ ಇದಾದ್ಮೇಲೆ ನಾವೆಲ್ಲ ಇಲ್ಲೇ ರೆಗ್ಯುಲರಾಗಿ ಬರ್ತೀವಿ. ನಾವು ಫ್ಯಾಮಿಲಿ ಬರ್ತೀವಿ. ಇಲ್ಲಿ ಯಾವುದೇ ಥರದ ಫ್ಯಾಮಿಲಿ ಬಂದ್ರೂ ಸಮಸ್ಯೆ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ಜಾಗದಲ್ಲಿ ಫ್ಯಾಮಿಲಿ ಹೋಗಿ ತಿನ್ನೋಕ್ಕಾಗೋದಿಲ್ಲ. ಇಲ್ಲಿ ನೀಟ್ನೆಸ್ಸು ಮತ್ತು ಟೇಸ್ಟು ಜೊತೆಗೆ ಫ್ಯಾಮಿಲಿ ಸೇಫ್ಟಿ ಎಲ್ಲ ಚೆನ್ನಾಗಿದೆ ಸರ್. ಅಪ್ಪು ದೊನ್ನೆ ಬಿರಿಯಾನಿ ಮನೆ ಬೇಗೂರು ರೋಡಲ್ಲಿ ಇರೋವಂಥದ್ದು. ಸೊ ಬಂದರೆ ನಾಟಿ ಸ್ಟೈಲು, ಪಕ್ಕಾ ನಾಟಿ ಸ್ಟೈಲು. ನೀವು ತಿನ್ನೋದಕ್ಕೆ ಮುಂಚೆನೇ ಅವ್ರು ಹಾಕ್ಬೇಕಾದ್ರೇ ಆ ಒಂದು ಸ್ಮೆಲ್ ಬರುತ್ತಲ್ಲ, ಒಂದು ಘಮ ಎಲ್ಲಾದ್ರದ್ದು ಅಷ್ಟೇ. ಬೋಟಿ ಒಂದು ಮಟನ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಒಂದೊಂದನ್ನ ಜೊನ್ನೆಗೆ ಹಾಕ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಿರುತ್ತೆ. ಪ್ಲಸ್ಸು ಘಮ್ ಅಂತಿರುತ್ತೆ ಒಟ್ಟಿನಲ್ಲಿ. ಇವಾಗೂ ಅಷ್ಟೇ ಎಲೆ ಮುಂದೆ ಇದ್ದರೆ ಎಲ್ಲನೂ ಒಂದೊಂದೇ ಫ್ಲೇವರು ಸಿಕ್ಕಾಬಡೆ ಸಕ್ಕತ್ ಇಷ್ಟ ಆಗ್ತಿದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಕ್ಕತ್ ಫೇಮಸ್ಸು. ಸೊ ಫಸ್ಟು ನಾವು ಚಿಕನ್ ಸ್ಟಾರ್ಟರ್ಸ್ ಕಡೆ ಹೋಗೋಣ, ಆಮೇಲೆ ಮಟನ್ ಸ್ಟಾರ್ಟರ್ಸ್ ಕಡೆ ಹೋಗೋಣ. ಫಸ್ಟು ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ಸ್ಪೈಸಿ ಆಗಿರುತ್ತೆ ಅಂತ ಹೇಳಿದ್ರು ಅವರು. ಸೊ ಸ್ಪೈಸಿ ಆಗಿದ್ದೇ ಇರುತ್ತೆ ನನ್ನ ಪ್ರಕಾರ, ಯಾಕಂದರೆ ನೋಡ್ತಿದ್ರೇ ಹಂಗಿದೆ. ಆಮೇಲೆ ಚಿಕನ್ ಅಷ್ಟೇ ಜ್ಯೂಸಿಯಾಗಿ ಕಾಣ್ತಿದೆ. ಚಿಕನ್ ಸಾಫ್ಟಾಗಿ ಹೋಗಿದೆ. ಆಮೇಲೆ ಫುಲ್ಲು ಚಿಲ್ಲಿ ಖಾರ ಎಲ್ಲಿವರೆಗೂ ಇಳ್ತಿದೆ ಇವತ್ತು. ಚಿಕನ್ ಒಳಗಡೆ ಫುಲ್ ಇಳ್ಕೊಂಬಿಟ್ಟಿದೆ. ಕಚ್ಚೋ ಪ್ರತಿ ಬೈಟಲ್ಲೂ ನಿಮಗೆ ಚಿಲ್ಲಿದು ಆ ಫೀಲ್ ಆಗುತ್ತೆ. ಚಿಲ್ಲಿ ಚಿಕನ್ ತಿಂತಿದ್ದೀವಿ ಅಂತ ಸಖತ್ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ಆಮೇಲೆ ಕಣ್ಣಲ್ಲಿ ಸ್ವಲ್ಪ ನೀರು ತುಂಬ್ಕೊಳ್ಳೋದೆ. ಚೆನ್ನಾಗಿದೆ. ಪೀಸ್ ಮಾತ್ರ ಸಕ್ಕತ್ತಾಗಿ ಟೆಂಡರ್ ಚಿಕನ್ ಥರ ಇದೆ. ನೀವು ಖಂಡ ಪೀಸ್ ತಿಂದರೂ ಕೂಡ ಸಾಫ್ಟಾಗಿರೋ ಥರ ಅನಿಸುತ್ತೆ. ಒಂಥರ ಪನ್ನೀರ್ ಥರ ಆಗುತ್ತೆ ಕಡಿದ್ರೆ. ಮೀಡಿಯಮ್ ಕನ್ಸಿಸ್ಟೆನ್ಸಿ, ತುಂಬ ತಿಕ್ಕಾಗೂ ಅಂತೂ ಇಲ್ಲ. ಆಮೇಲೆ ಇಲ್ಲಿ ಬಂದರೆ ಯಾವಾಗ ಬಿಸಿ ಬಿಸಿ ಕೊಡ್ತಾರೆ, ಬಿಸಿ ಬಿಸಿ ಸಿಗುತ್ತೆ. ತೋರಿಸ್ತೀನಿ ನೋಡಿ, ಇದು ಕಂಡ ನೋಡಿ ಕಟ್ ಮಾಡಿದ್ರೆ ನೀಟಾಗಿ ಪನ್ನೀರ್ ಕಟ್ಟಾಗೋ ಥರ ಕಟ್ಟಾಗುತ್ತೆ ಪೀಸು. ಚೆನ್ನಾಗಿ ಗಿಟಿ ತೆಗೆಸ್ಕೊಬಿಟ್ಟಿರ, ಫುಲ್ಲು ಉರಿ ಹತ್ಕೊಂಡ್ಬಿಡ್ತೀವಿ ಕುಟಿ ಎಲ್ಲ ಮೇಲೆ. ಇಲ್ಲಿ ಸಿಕ್ಕಾಪಟ್ಟೆ ಮೂವಿಂಗ್ ಆಗುವಂಥದ್ದು ಲೆಗ್ ಪೀಸು. ಒಂಥರ ಘಮ್ಮ ಅಂತಿದ್ದು. ಇದೇ ಒಂಥರ ಫ್ಲೇವರು, ಇದೇ ಒಂಥರ ಅರೋಮ. ಲೆಗ್ ಪೀಸ್ ತಿನ್ನೋದಕ್ಕೂ ಖುಷಿಯಾಗುತ್ತೆ. ಯಾಕೇಳಿ ಇದು ಮಾಂಸ ಜಾಸ್ತಿ ಇರುತ್ತೆ. ಅದರಲ್ಲೂ ಲೆಗ್ ಪೀಸ್ ಅಂತೂ ಮಾಂಸ ಸ್ವಲ್ಪ ಚೆನ್ನಾಗಿರುತ್ತೆ, ನಾರಿರಲ್ಲ. ಅದಕ್ಕೆ ಖುಷಿಯಾಗುತ್ತೆ ತಿನ್ನಬೇಕಾದ್ರೆ. ಆ್ಯಕ್ಚುಲಿ ಈ ಥರ ಏನಾದ್ರು ಚಿಕನ್ ಪೀಸ್ ಕೊಟ್ಬಿಟ್ರೆ ಮಟನೇ ಇಷ್ಟ ಆಗೋಲ್ಲ. ಮಟನೇ ತಿನ್ನಲ್ಲ ನಾನು, ಅಷ್ಟು ರುಚಿಯಾಗಿದೆ. ಇರುವಂತಹ ಗ್ರೇವಿ ಕೋಟಿಂಗ್ ಏನಿದೆ, ಪೆಪ್ಪರು, ಆಮೇಲೆ ಹಾಕಿರೋಂಥ ಒಂದು ಸಪ್ರೇಟ್ ಮಸಾಲ. ಹಳ್ಳಿಗಳ ಕಡೆ ಮಾಡ್ತಾರೆ ಗೊತ್ತಾ, ಯಾವ್ದಾರ ಊರಬ್ಬ ಗಿರಬ್ಬ ಮಾಡಿದಾಗ ಅಂಥ ಟೈಮಲ್ಲಿ ಮಾಡ್ತಾರೆ. ಮಸಾಲೆ ಎಲ್ಲ ಹಾಕಿ ಸೌದೆ ಒಲೆಯಲ್ಲಿ ಮಾಡೋ ಥರ ನಿಮಗೆ ರುಚಿ ಇದೆ, ಚೆನ್ನಾಗಿದೆ. ಇದೊಂದು ಕರೆದ ತಕ್ಷಣ ಲೆಗ್ ಪೀಸಲ್ಲಿರೋವಂಥ ಒಂದು ಮಾಂಸದ ಜೊತೆ ಆ ಮೇಲ್ಗಡೆ ಕೋಟಿಂಗ್ ಇದೆಯಲ್ಲ ಫ್ಲೇವರು, ಸಾಕಾಗಿ ಇಷ್ಟ ಆಗುತ್ತೆ. ಸ್ಪೆಷಲ್ ಇಲ್ಲಿ ಮಟನ್ ಬೋಟಿ. ಏನಕ್ಕೆ ಸ್ಪೆಷಲ್ ಅಂತಂದರೆ ಇದಕ್ಕೆ ಆಲೂಗಡ್ಡೆ ಎಲ್ಲ ಹಾಕಿದ್ದಾರೆ, ಆಮೇಲೆ ಕಾಳುಗಳೆಲ್ಲ ಹಾಕಿದ್ದಾರಂತೆ. ಗೊಜ್ಜು ಥರ ಈ ಊರುಗಳ ಕಡೆ ಮಾಡ್ತಾರೆ ಗೊತ್ತಾ, ಗೊಜ್ಜು ಆ ಥರ ಮಾಡಿರುವಂಥದ್ದು. ಆಮೇಲೆ ಅದು ನೋಡೋದಕ್ಕೂ ಅಷ್ಟೇ ನೋಡಿ, ತಿಕ್ಕಾಗಿ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ ಗೊಜ್ಜು. ಪಕ್ಕ ಗೊಜ್ಜು ಥರನೇ. ಸೀರಿಯಸ್ಲಿ ಈ ಮದುವೆ ನೆರವಿಗಳಲ್ಲಿ ಮಾಡ್ತಾರಲ್ವ, ಅದೇ ಥರ ರುಚಿ ಇದೆ. ಗಟ್ಟಿ ಇರೋದಕ್ಕೆ ಆ ಟೇಸ್ಟು ಅಷ್ಟೇ, ಗೊಜ್ಜು ಕೊಟ್ಟಿರೋಂಥ ಒಂದು ಕನ್ಸಿಸ್ಟೆನ್ಸಿನೂ ಅಷ್ಟೇ. ನೆರವಿಗಳಲ್ಲಿ ಬೀಗ್ರೂಟದಲ್ಲಿ ಮಾಡ್ತಾರಲ್ಲ ಆ ಥರನೇ ಇದೆ. ಸಿಕ್ಕಾಬಟ್ಟೆ ಟೇಸ್ಟಿಯಾಗಿ ಟೆಂಪ್ಟಿಂಗ್ ಆಗಂತೂ ಇದೆ ಸಿಕ್ಕಾಬಟ್ಟೆ. ಇದು ಚೆನ್ನಾಗಿದೆ. ಬೋಟಿಗೆಲ್ಲ ಸ್ವಲ್ಪ ದಪ್ಪ ಪೀಸು ಗೊಜ್ಜು. ಇದು ಮಾತ್ರ ಬಂದರೆ ನೀವು ಮಸ್ಟ್ ಟ್ರೈ, ಬಿಡ್ದೇ ತಿನ್ನಿ. ಮಟನಲ್ಲಿ ಇನ್ನೊಂದು ಒಳ್ಳೆ ಬೊಂಬಾಟ್ ಐಟಮ್ ಅಂದರೆ ಲಿವರ್, ಮಟನ್ ಲಿವರು. ಇದಕ್ಕೆಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದಾರೆ. ಇದು ಸ್ಪೈಸಿ ಇರುತ್ತಪ್ಪ. ಅಂದರೆ ಫ್ಯಾಟು ಇದೆ. ಲಿವರಲ್ಲೆಲ್ಲ ಫ್ಯಾಟ್ಗಳು ಸಿಗೋಲ್ಲ ಜಾಸ್ತಿ, ಫ್ಯಾಟ್ ಗೀಟೆಲ್ಲ ಹಾಕಿದ್ದಾರೆ.
ಇವ್ರು ಕೂಡ ಮಸಾಲ ಮಾತ್ರ ಸಕ್ಕತ್ತಾಗಿದೆ ಗುರು ಎಲ್ಲನೂ ಒಂದಕ್ಕೊಂದು ಒಂದು ಬೊಂಬಾಟಾಗಿದೆ. ನಾನ್ ವೆಜ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಮಸಾಲೆ ಬಿದ್ದರೆ ರುಚಿ ಮಜಾ. ಲಿವರು ಅಷ್ಟೇ ಚೆನ್ನಾಗಿ ಬೆಂದಿದೆ. ಪ್ಲಸ್ಸು ಆ ಗಟ್ಟಿಯಾಗಿರುವಂಥ ಒಂದು ಈ ಗ್ರೇವಿ ಏನಿದೆ ಚೆನ್ನಾಗಿ ಇಳ್ಕೊಂಬಿಟ್ಟಿದೆ ಆ ಲಿವರಲ್ಲಿ. ಮಟನ್ ಲಿವರು ಸ್ವಲ್ಪ ಡ್ರೈ ಅಂತ ಅನಿಸ್ಬಿಡ್ತೇವೆ ಒಂದು ಟೈಮು. ಬಟ್ ಇದರಲ್ಲಿ ನಿಮಗೆ ಮಟನ್ ಲಿವರ್ ಟೇಸ್ಟ್ ಜೊತೆ ಇವ್ರು ಹಾಕಿರೋ ಈ ಒಂದು ಮಸಾಲ ಗ್ರೇವಿ ಒಗ್ಗರಣೆ ಎಲ್ಲನೂ ಒಟ್ಟೊಟ್ಟಿಗೆ ಸಿಗುತ್ತೆ. ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಸಕ್ಕ ಸ್ಟ್ರಾಂಗ್ ಇದೆ ಮಸಾಲೆ ಮಾತ್ರ. ಬಂದರೆ ನಲ್ಲಿ ಮೂಳೆ ಎಲ್ಲ ಇದಾವೆ ಕೈ. ಮಟನ್ ಚಾಪ್ಸ್ ಗ್ರೇವಿ ಅಷ್ಟೇ, ಇದು ಅಷ್ಟೇ ಸಿಕ್ಕಾಬಟ್ಟೆ ಟೆಂಪ್ಟಿಂಗ್ ಆಗಿರುವಂಥ ಗ್ರೇವಿಗಳು ಇದೆ. ನಾನು ಎತ್ಕೊಂಡ ತಕ್ಷಣ ಕೈಯಲ್ಲಿ ಬಾಯಲ್ಲಿ ನೀರು. ಚಾಪ್ಸ್ ಬಿಸಿ ಏನಕ್ಕೆ ಇಷ್ಟ ಅಂದರೆ ಜಾಸ್ತಿ ಪೀಸ್ ದಪ್ಪ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಪ್ಲಸ್ಸು ಮಸಾಲ ಏನಿದೆಯಲ್ಲ ಸ್ವಲ್ಪ ಗಟ್ಟಿಯಾಗಿ ಆ ಒಂದು ಚಾಪ್ಸ್ ಮಟನ್ ಚಾಪ್ಸ್ ಪೀಸ್ಗೆ ಸಕ್ಕತ್ತಾಗಿ ಹೊಂದ್ಕೊಂಬಿಡುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಇವ್ರು ಕೊಟ್ಟಿರೋಂಥ ಮಟನ್ ಪೀಸ್ಗಳು ಅಷ್ಟೇ ನೋಡಿ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ಸಕ್ಕತ್ತಾಗಿದೆ. ಮಸಾಲೆ ಭರಿತವಾಗಿ ಪೀಸಸ್ಸು ನೆಂದು ಮಸಾಲೆನಲ್ಲಿ ಫುಲ್ಲು ನೆಂದು ಬೆಂದೋಗಿದ್ದಾವೆ. ಈ ಥರ ಪೀಸ್ ಕೊಟ್ಟರೆ ಮಾತ್ರ ಮಟನ್ ಪ್ರಿಯರಿಗೆ ಹಬ್ಬ. ಆಮೇಲೆ ಸ್ವಲ್ಪ ಚರ್ಬಿನೂ ಇದೆ ಇದರಲ್ಲಿ, ಚರ್ಬಿ ಪೀಸು. ಚಾಪ್ಸು ಒಂಥರ ಮಜವಾಗಿದೆ. ಇವ್ರು ಒಂದೊಂದು ಥರ ರುಚಿ ಇದೆ, ಎಲ್ಲ ಒಂಥರ ವೆರೈಟಿ ರುಚಿ. ಇವ್ರು ಹಾಕಿರೋ ಮಸಾಲ ಹಂಗಿದೆ. ಚಾಪ್ಸೇ ಒಂಥರ ರುಚಿ ಕೊಡ್ತಾರೆ, ಬೋಟಿನ ಒಂಥರ ರುಚಿ, ಮತ್ತು ಒಂದು ಲಿವರ್ ಫ್ರೈ ಇದೆ ಅದು ಕೂಡ ಒಂಥರ ರುಚಿ. ಒಂದೊಂದು ಥರ ರುಚಿ ಕೊಡುತ್ತೆ ಗುರು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ನಾವು ಮಟನ್ ಪ್ರಿಯರು ಮಟನ್ ಬಿರಿಯಾನಿ ತೊಗೊಂಬಿಟ್ಟಿದ್ದೀವಿ. ನಲ್ಲಿ ಮೊಳೆ ಮೇಲ್ಗಡೆ ಒಂದು ಹಾಕ್ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ 4 ಪೀಸ್ ಕೊಡ್ತಾರೆ, 4-5 ಪೀಸ್ ಕೊಡ್ತಾರೆ ಮಟನ್ ಬಿರಿಯಾನಿಗೆ. ಮಸಾಲೆ ಸ್ಪೈಸಸ್ ಎಲ್ಲ ಜಾಸ್ತಿನೇ ಆಗಿದೆ ಗುರು. ಮಟನ್ ಪೀಸ್ ಮಾತ್ರ ಅದ್ಭುತವಾಗಿದೆ, ನೋಡೋದಕ್ಕೆ ಏನಿದೆ ನೋಡಿ. ಈ ಫ್ಯಾಟ್ ಎಲ್ಲ ಇದೆ, ಒರಿಜಿನಲ್ ಫ್ಯಾಟ್ ಇದು, ಮಟನ್ ಒರಿಜಿನಲ್ ಫ್ಯಾಟ್ ಇದು. ಹಿಂಗಿರಬೇಕು. ಈ ಪೀಸ್ ಜೊತೆ ಬರೋ ಫ್ಯಾಟ್ ಮಾತ್ರ ಅದ್ಭುತವಾಗಿರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ರೈಸ್ಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ದಾರೆ. ಆಮೇಲೆ ಫ್ಯಾಟು ಕೂಡ ಕರಗಿರುತ್ತೆ ರೈಸಲ್ಲಿ. ಒಂದು ಮಟನಲ್ಲಿ ಎತ್ಕೊಂಡು ಹೆವಿ ಜಾಸ್ತಿ ಡಿಮ್ಯಾಂಡ್ ಇರುವಂಥ ಒಂದು ಮಟನ್ ಬಿರಿಯಾನಿ. ಇಲ್ಲಿ ಬಂದರೆ ಜಾಸ್ತಿ ಟ್ರೈ ಮಾಡೋದು ಜಾಸ್ತಿ ಮಟನ್ ಬಿರಿಯಾನಿ, ಆಮೇಲೆ ಚಿಕನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ಹೇಗಿರುತ್ತೋ ಹೋಗೋಣ. ಗಮ್ಮಂತಿದೆ ಎತ್ಕೊಂಡ ತಕ್ಷಣ ಅದರ ಅರೋಮ. ಒಂಥರ ದಮ್ ಕಟ್ಟಿದ ಮೇಲೆ ಕೆಂಡದಲ್ಲಿ ಆ ಒಂದು ಫ್ಲೇವರ್ ಚೇಂಜ್ ಆಗಿರುತ್ತೆ, ರುಚಿ. ಜೊನ್ನೆಗೆ ಹಾಕೊಡ್ತಾರೆ. ಬಾಳೆ ಎಲೆ ಮೇಲೆ ಬಿದ್ದ ಎತ್ಕೊಂಡು ತಿಂತಿದ್ರೆ ಆವಾಗಲೇ ಅವ್ರು ತೋರಿಸಿದ್ರು ಸ್ಪೈಸಸ್ ಎಲ್ಲ. ಆ ಒಂದು ಸ್ಪೈಸಸ್ದು ಬಾಕ್ಸ್ದು ಮುಚ್ಚಳ ತೆಗ್ದಿದ ತಕ್ಷಣ ಆ ಒಂದು ಘಮ್ ಅಂತಿತ್ತು ಆ ಸ್ಪೈಸಸ್ದು. ಆ ಒಂದು ಅರೋಮ ಅಷ್ಟು ಚೆನ್ನಾಗಿತ್ತು, ಇಷ್ಟ ಆಗ್ತಿತ್ತು. ಅದೇ ಸ್ಪೈಸಸ್ನ ಹಾಕಿ ಎಲ್ಲ ದಪ್ಪ ಸ್ಪೈಸಸ್ಗಳನ್ನ ಎಲೆಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ. ಚೆನ್ನಾಗಿ ಇಳ್ಕೊಂಬಿಟ್ಟಿದೆ. ದಮ್ ಕಟ್ಟಬೇಕಾದ್ರೇ ಅದು ಆ ಒಂದು ಅರೋಮ ನೀವು ತಿನ್ನಬೇಕಾದ್ರೂ ಅಷ್ಟೇ. ಆಮೇಲೆ ನಿಮ್ಮ ಕೈಯಲ್ಲಿ ಹಿಂಗೆ ಮೂವತ್ತರ ಎತ್ಕೊಂಡ ತಕ್ಷಣ ಅದ್ರದ್ದು ಸಕ್ಕತ್ತಾದ ಟೇಸ್ಟ್ ಸಿಗುತ್ತೆ ಗುರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೈಸು ಅಷ್ಟೇ ಸ್ಪೈಸಸ್ ಹಾಕಿ ಮಾಡಿಕೊಟ್ರು ಅಂಥದ್ದು. ಮಟನ್ನು ಕ್ವಾಲಿಟಿನೂ ನೋಡಿದ್ರಿ ನೀವು ಆಗಲೇ ಹೇಗಿದೆ ಅಂತ. ಮಟನ್ನು ಇವರು ಸೇಮು ರೈಸ್ ಜೊತೆನೇ ಕುಕ್ ಮಾಡೋವಂಥದ್ದು ಮಟನ್ನ. ಹೆಂಗಿದೆ ನೋಡಿ. ಸೊ ಸ್ವಲ್ಪ ಚರ್ಬಿ ಇರುವಂಥ ಪೀಸ್ಗಳು ಇವೆಲ್ಲನೂ ಇದನ್ನು ಎತ್ಕೊಂಡು ರೈಸ್ ಜೊತೆ ಹಾಕ್ಕೊಂಡು ತಿಂದರೆ ಒಂದು ಸುತ್ತು ಹೋಗ್ಬಿಟ್ರೆ ಮಾತ್ರ ಸ್ವರ್ಗ ಅಂತಲೇ ಹೇಳ್ಬೋದು. ಬರೀ ರೈಸ್ ತಿಂದ್ರೇ ಖುಷಿ ಆಗುತ್ತೆ ತಿನ್ನಬೇಕಾದ್ರೆ. ನೀವು ಜೊತೆಗೆ ಮಟನ್ ಪೀಸ್ನ ಸ್ವಲ್ಪ ಎತ್ಕೊಂಡು ತಿಂದ್ಬಿಟ್ರೆ ಮಾತ್ರ ಸಕಾಲಾಗಿದೆ. ಚಿಕನ್ ಬಿರಿಯಾನಿನೂ ಸಿಗುತ್ತೆ, ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಫ್ಲೇವರು ನಿಮಗೆ ಸಿಗುತ್ತೆ. ಬಟ್ ಚಿಕನ್ ಟೇಸ್ಟ್ ಸಿಗುತ್ತೆ ಸ್ವಲ್ಪ, ಇದರಲ್ಲಿ ಮಟನ್ ಟೇಸ್ಟ್ ಸಿಗುತ್ತೆ. ಬಟ್ ನೀವು ಭಾನುವಾರ ಬಂದರೆ 17ನೇ ತಾರೀಕು ಅಪ್ಪು ಸರ್ ಬರ್ಡೇ ಇದೆ. ಒಂದು ಚಿಕನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ದೊನ್ನೆ ಬಿರಿಯಾನಿ ಫ್ರೀ. ಬನ್ನಿ, ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಗೂರು ಹತ್ರ ಇರೋವಂಥದ್ದು. ಒಟ್ಟು ನೀವು ಕೂಡ ಬನ್ನಿ, ಟ್ರೈ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಚಾನಲ್ನ ಸಪೋರ್ಟ್ ಮಾಡಿ, ಇಂಥ ವೀಡಿಯೋಗಳನ್ನ ಹೆಚ್ಚು ಶೇರ್ ಮಾಡಿ. ಅದಕ್ಕೊಂದು ಫ್ರೀ ಬಿರಿಯಾನಿ ಇದೆಯಲ್ಲ, 17ನೇ ತಾರೀಕು ಒಳಗಡೆ ನೋಡ್ತಿದ್ರೆ ಸ್ವಲ್ಪ ಜಾಸ್ತಿಯನ್ನು ಶೇರ್ ಮಾಡಿ ಇದನ್ನು. ಸೂಪರ್.